ಸೂಜಿ ಪುಟ್ಟ, ನಿನಗೆ ಕಷ್ಟ ಆಗಬಾರ್ದು ಅಂತಾನೆ ಆ ದೇವರು ಅಮ್ಮನ್ನ ನೋಡ್ಕೊಳ್ತಿರ್ಬೇಕು. ನೀನು ಆದಷ್ಟು ಬೇಗ ಹುಷಾರಾಗ್ಬಿಡು. ಅಮ್ಮ ನಿನ್ನ ಹತ್ರ ವಾಪಸ್ ಬರ್ತಾಳೆ. ಅಂದ್ರೆ ಅಮ್ಮನ ದೇವರು ಕರ್ಕೊಂಡ್ಬಿಟ್ಟ. ನೀನು ಇವಾಗ ಅದೆಲ್ಲ ಯೋಚನೆ ಮಾಡಬಾರ್ದು ಪುಟ್ಟ. ನೀನು ಚೆನ್ನಾಗಿ ರೆಸ್ಟ್ ತಗೊಂಡು ಆದಷ್ಟು ಬೇಗ ಹುಷಾರಾದ್ರೆ ಆಮೇಲೆ ಅಮ್ಮನ ನೋಡ್ಕೊಳ್ಬೋದು ತಾನೆ. ಮಲ್ಗುಮ್ಮ. ಹೌದು ಸೂಜಿ, ನೀನೀಗ ಮಲ್ಕೋ, ನಾನು ನಿನ್ ಜೊತೆನೇ ಇರ್ತೀನಿ. ಮಲ್ಕೋ ಪುಟ್ಟ. ರಂಜಿತಾ, ನೀನು ಗಮನಿಸಿದೀಯಾ? ಒಬ್ಬ ಮುದುಕ ಕಟ್ಟ ಬಿಟ್ಕೊಂಡು ಯಾವಾಗ್ಲೂ ಇಲ್ಲೇ ಸುಳಿದಾಡ್ತಾ ಇರ್ತಿದ್ದ ಅಲ್ವಾ? ಅವನೆಲ್ಲಿದ್ದಾನಿಂತ ಹುಡುಕಿದ್ರೆ ಸರೋಜನ್ ಸುಳಿವು ಗೊತ್ತಾಗುತ್ತೋ ಏನೋ. ಸೆಕ್ಯೂರಿಟಿಗೆ ಅವನು ತುಂಬಾ ಫ್ರೆಂಡು. ಅವನನ್ನು ಕೇಳಿದ್ರೆ ಗೊತ್ತಾಗ್ಬೋದು. ಅವ್ರ ಬೂದಿ ಬಾಬಾ ಸಾರ್ ಮಹಾಮಹಿಮಾವಂತರು. ಅವ್ರು ಎಲ್ಲಿರ್ತಾರೆ ಗೊತ್ತಾ? ಎಲ್ಲಿ ಬೇಕಾದ್ರೂ ಇರ್ತಾರೆ. ಅವರಿಗೆ ಆಶ್ರಮ ಮಠ ಅಂತ ಏನು ಇಲ್ವೇನೋ? ಆ ತರ ಬಾಬಾ ಅಲ್ರ ಅವರು. ಆಶ್ರಮ ಗೀಶ್ರಮ ಅಂತ ಶ್ರಮನೇ ತಗೊಳಲ್ಲ ಅವರು. ಹೀಗೆ ಆದ್ರೆ ಸರೋಜನ್ ಹುಡ್ಕೋದು ಹೇಗೆ? ರಶ್ಮಿ ಪುಟ್ಟ, ನಾನು ಹೇಳಿದ ಹಾಗೆ ಕೇಳಿದ್ರೆ ಎಲ್ಲ ನಿನಗೆ ಉಳ್ಕೊಳ್ಳುತ್ತೆ. ಆ ಸೂಜಿ ಮನೆ ಬಿಟ್ಟು ಹೋಗ್ಬೇಕು. ಮೊದ್ಲಿನ ತರ ನಾನು, ನೀವು, ಪಪ್ಪ, ಮಮ್ಮಿ ಅಷ್ಟೇ ನಂಗೆ ಬೇಕಾಗಿರೋದು. ಸೂಜಿಗೆ ಅವರ ಅಪ್ಪ ಬದುಕಿರೋದು ಗೊತ್ತಿಲ್ಲ, ಅವರಮ್ಮ ನೆಟ್ಟಗಾಗಿರೋದು ಗೊತ್ತಿಲ್ಲ. ಈಗ ನೀನು ಅವರಿಬ್ಬರು ಬದುಕಿದ್ದಾರೆ ಅಂತ ಹೇಳಿದ್ರೆ ಸೂಜಿಗೆ ಮೊದಲೇ ಹುಷಾರಿಲ್ಲ. ಈಗ ಅವ್ರ ಅಪ್ಪ ಅಮ್ಮ ಇದ್ದಾರೆ ಅನ್ನೋದು ಗೊತ್ತಾದ್ರೆ ಒಂದೇ ಉಸಿರಿಗೆ ಓಡಿಬಿಡ್ತಾಳೆ. ಹೌದಾ? ಅವಳಿಗಾಗೋ ಶಾಕ್ಗೆ ಎದೆ ಹೊಡ್ಕೊಂಡು ಪ್ರಾಣನೇ ಬಿಟ್ಬಿಡ್ತಾಳೆ. ಪೀಡೆ ತೊಲಗ್ತು ಅಂತಾರೆ ನೆಮ್ಮದಿಯಾಗಿರ್ಬೋದು. ನಮ್ಮಪ್ಪ ಸತ್ರು ಅಂತ ಗೊತ್ತಾದಾಗ ನಾನಿನ್ ಯಾಕೆ ಬದುಕಿರ್ಬೇಕು ಅಂತ ಅನಿಸ್ಬಿಟ್ಟಿತ್ತು. ಆದ್ರೆ ಸಾಯಕ್ಕಾಯ್ತಾ? ಅಮ್ಮನ ನೋಡ್ಕೊಳ್ಳೋದು ಯಾರು ಅಂತ ಬದುಕ್ತೆ. ಆದ್ರೆ ನಿಮ್ಮಮ್ಮ ಎಲ್ಲಿದ್ದಾರೆ? ಅವ್ರನ್ನ ಯಾರು ನೋಡ್ಕೋತಿದ್ದಾರೆ? ನಮ್ಮಮ್ಮನ ಯಾರು ನೋಡ್ಕೊಂತಾರೆ? ಅವ್ರಿಗಿದ್ದಿದ್ದೆ ನಾನು, ನಮ್ಮಪ್ಪ. ಮಗಳಿಲ್ಲ ಅಂದ್ಮೇಲೆ ಗಂಡನೇ ತಾನೆ. ಆದ್ರೆ ಅಪ್ಪ ಬದುಕಿದ್ದಾರೆ, ಚೆನ್ನಾಗೇ ಇದ್ದಾರೆ. ನಿಮ್ಮಮ್ಮ ನಿಮ್ಮ ಅಪ್ಪನ ಜೊತೆನೇ ಇದ್ದಾರೆ. ನಿಮ್ಮಮ್ಮ ಚೆನ್ನಾಗೇ ಇದ್ದಾರೆ. ನಿಮ್ಮ ಅಪ್ಪನ ಜೊತೆನೆ ಬಂದಿದ್ರು ನೀನಿದ್ದಿದ್ದ ಆಸ್ಪತ್ರೆಗೆ. ಹಾಗೆ ಬಂದಿದ್ದ ನನ್ನನ್ನು ಯಾಕೆ ಮಾತಾಡ್ಸ್ಲಿಲ್ಲ? ಅವ್ರಿಗಿವಾಗ ನೀನ್ ಬೇಡ. ಅಂದ್ರೆ ನೀನ್ ಈ ಮನೆ ಮಗಳಾಗಿದ್ರೆ ನನ್ನ ಹತ್ರ ಜಾಸ್ತಿ ದುಡ್ಡು ಆಸ್ತಿ ಎಲ್ಲ ಇರುತ್ತೆ. ಆದ್ರೆ ಅವ್ರ ಮನೆ ಮಗಳಾಗಿದ್ರೆ ಇನ್ನು ಅವರೇ ನನ್ನ ನೋಡ್ಕೋಬೇಕು. ಅದಕ್ಕೆ ನೀನು ಇಲ್ಲಿ ಆರಾಮಾಗಿರ್ಲಿ ಅಂತ ನಿನ್ನ ಇಲ್ಲಿ ಬಿಟ್ಬಿಟ್ಟಿದ್ದಾರೆ. ಇಲ್ಲ. ಹೌದು ಹೌದು ಸೂಜಿ, ಯಾವಾಗ ನಿನ್ನ ಹತ್ರ ಚೆನ್ನಾಗಿ ದುಡ್ಡಿದೆ ಆಸ್ತಿದೆ ಅಂತ ಗೊತ್ತಾಗುತ್ತೋ ಆವಾಗ ಬರ್ತಾರೆ. ಅದೇ ನಿಮ್ಮಪ್ಪ ಅವ್ರು ಆವಾಗಲೇ ಹೇಳಿದ್ರು, ನಮ್ಮ ಮಗಳು ಈ ಮನೆ ಅರಸಿ ಆಗ್ತಾಳಂದ್ರೆ ನಾನೇನ್ ಬೇಕಾದ್ರೂ ಮಾಡ್ತೀನಿ ಅಂತ.